ಸೊ ಇಲ್ಲಿ ಟ್ರೇಡಿಂಗ್ ಮಾಡೋರಿಗೆ ನಾನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯು ಶುಡ್ ಬಿ ಎನ್ ಹಂಟರ್ ಅಂತ ಹೇಳ್ತೀನಿ ನಾನು. ಡೋಂಟ್ ಬಿ ಎ ಟ್ರೇಡರ್, ಬಿ ಎ ಹಂಟರ್ ಅಂತೀನಿ. ಚಾಣಕ್ಯ ಅನಾಲಿಸಿಸ್ ಅಂತ ಮಾಡ್ತಾರೆ, ಅದನ್ನು ಸೂಪರ್. ಅದು ಏನು ಗೊತ್ತಾ, ಅದು ಎಡ್ಜಿಂಗ್ ಇದೆ ಅದು. ಸೊ ಎಲ್ಲಿ ಸಪೋರ್ಟು ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲಿ ಸಿಗುತ್ತೆ, ಎಲ್ಲಿ ನಾವು ಎಲ್ಲಿ ಪಿಕ್ ಮಾಡಬೇಕು, ಎಲ್ಲಿ ಬೇಸಿಕ್ಕು ಎಡ್ಜ್ ಮಾಡ್ಕೋಬೇಕು, ಸೆಲ್ ಹೊಡೆದ್ರೆ ಅಲ್ಲಿಗೆ ಮಿನಿಮಮ್ ಲಾಸ್ ಮ್ಯಾಕ್ಸಿಮಮ್ ಪ್ರಾಫಿಟ್ಟು, ಈ ಥರ ಆಮೇಲೆ ಅಡ್ಜಸ್ಟ್ಮೆಂಟ್ ಎಲ್ಲ ಹೇಳ್ಕೊಡ್ತಾರೆ ಇಲ್ಲಿ. ಸೊ ಅದರಿಂದ ನಮಗೆ ತುಂಬ ಇಷ್ಟ ಆಗಿ ನಾನು ಕಂಟಿನ್ಯೂಸ್ಲಿ ಇಲ್ಲಿ ಬರ್ತಾನೆ ಇದ್ದೀನಿ. ನಾನು ರೆಗ್ಯುಲರಾಗಿ ಗ್ಯಾರಂಟಿ ಎಡ್ಜಿಂಗ್ ಮಾಡಿದ್ರೆ ನಾನು ಆಲ್ಮೋಸ್ಟ್ 99% ಪ್ರಾಫಿಟಲ್ಲೇ ಇದ್ದೀನಿ. ಸೊ ಅದಕ್ಕೆ ನಮ್ಮ ಸರಿಗೆ ಎಡ್ಜಿಂಗ್ ಸ್ಟಾರ್ ಅಂತಲೇ ಕರೆಯೋದು ಅವರಿಗೆ. ಈವನ್ ನಾನು ಫೀಲ್ಡಲ್ಲಿದ್ದಾಗ, ಇಂಡಸ್ಟ್ರಿಯಲಿಸ್ಟ್ ಇದ್ದಾಗ ಸಿಕ್ಕಿದ್ರೆ ನಾನು ಇಷ್ಟೊತ್ತಿಗೆ ಮೋರ್ ದೆನ್ 1 crore ಮೇಲೆ ಅರ್ನ್ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಸೇರಿ ಒಂದು 1 week ಆಗಿದೆ ಅಷ್ಟೇ. ಆಲ್ರೆಡಿ ನಾನು 2 lakhs ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. 1 weekಗೆ ಆಲ್ರೆಡಿ ಆಗಿದೆ. ಈಗ ಓಕೆ ಪ್ರಾಫಿಟಲ್ಲಿ ತೋರಿಸ್ತಾ ಇದೆ, ಒಂದು 50,000 ಅಷ್ಟು ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ಇವಾಗಲೇ ಇನ್ನು ಮುಂದಕ್ಕೆ ನೋಡಬೇಕು ಹಿಂಗೆ ಆಗತ್ತೆ ಏನು ಅಂತ, ಇನ್ನೂ ಸ್ವಲ್ಪ ಕಲಿಯೋದಿದೆ. ಒಂದು ವಾರಕ್ಕೆ ನೀವು 50,000 ಅರ್ನ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಇದೆಲ್ಲ ಸಾಧ್ಯ ಆಗಿದ್ದು ನೀವು ಇದ್ರ ಬಗ್ಗೆ ನಾಲೆಡ್ಜ್ ಬಗ್ಗೆ ತಿಳ್ಕೊಂಡು ಮತ್ತೆ ಅಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಟ್ಟಿದ್ಮೇಲೆ ನಮ್ಗೆ ಕ್ಲಿಯರಾಗಿ ಗೊತ್ತಾಗಿದೆ.